ನಿಮಗಿದು ಗೊತ್ತೇ, ರಾಣಾ ಪ್ರತಾಪ್ ಸಿಂಗ್ ಹೆಸರನ್ನು ಕೇಳಿದರೆ ಮೊಘಲ್ ಸಾಮ್ರಾಟ್ ಅಕ್ಬರ್ ಬೆವತು ಹೋಗ್ತಿದ್ದ. ಮೊಘಲ್ ಸಾಮ್ರಾಟ್ ಅಕ್ಬರನಿಗೆ ತನ್ನ ಸೇನಾಧಿಪತಿಯಾದಂಥ ಬೆಹಲೋಲ್ ಖಾನ್ ಮೇಲೆ ಎಲ್ಲಿಲ್ಲದ ವಿಶ್ವಾಸ. ಬೆಹಲೋಲ್ ಖಾನ್ ದೈತ್ಯಾಕಾರದವನಾಗಿದ್ದ. ತನ್ನ ತೋಳ್ಗಳಲ್ಲಿ 4 ಜನರನ್ನು ಉಸಿರುಗಟ್ಟಿಸಿ ಸಾಯಿಸುವ ಶಕ್ತಿ ಅವನಿಗಿತ್ತು. 100 ಜನ ಒಟ್ಟಿಗೆ ಬಂದರೂ ಬರಿಗೈಯಲ್ಲಿ ಅವರನ್ನು ಹೊಡೆದು ಸಾಯಿಸುವ ಶಕ್ತಿ ಸಾಮರ್ಥ್ಯ ಹೊಂದಿದವನಾಗಿದ್ದ. ರಾಣಾ ಪ್ರತಾಪ್ ಸಿಂಗನನ್ನು ಸದೆಬಡಿಯಲು ಇವನೇ ಯೋಗ್ಯ ಅಂತ ದೊಡ್ಡ ಸೈನ್ಯದೊಂದಿಗೆ ಅಕ್ಬರ್ ಬೆಹಲೋಲ್ ಖಾನನ್ನು ಹಲ್ದಿಘಾಟಿಗೆ ಕಳಿಸಿಕೊಡ್ತಾನೆ. 1582 ವಿಜಯದಶಮಿ ದಿನ ತನ್ನ ನೆಚ್ಚಿನ ಕುದುರೆ ಆದಂಥ ಚೇತಕ್ನನ್ನು ಏರಿ ಕೋಟೆಯಿಂದ ಹೊರಬಂದಂಥ ರಾಣಾ ಪ್ರತಾಪ್ ಸಿಂಗ್ ತನ್ನ 25 kg ಭಾರವಾದಂಥ ಖಡ್ಗವನ್ನು ಹಿಡಿದು ಮಾಡಿದಂಥ ಪ್ರಹಾರ ಎಷ್ಟು ಬಲವಾಗಿತ್ತಂದರೆ, ಧರಿಸಿದಂಥ ಶಿರಸ್ತ್ರಾಣ ಅಂದರೆ ಹೆಲ್ಮೆಟ್, ಕವಚ ಮತ್ತು ಏರಿ ಬಂದಂಥ ಕುದುರೆ ಸಹಿತವಾಗಿ ಲಂಬವಾಗಿ 2 ಭಾಗವಾಗಿ ಸೀಳಿ ಹೋಗಿದ್ದ ಬೆಹಲೋಲ್ ಖಾನ್. ಈ ದೃಶ್ಯವನ್ನು ಕಂಡಂಥ ಬೆಹಲೋಲ್ ಖಾನ್ ಸೈನ್ಯ ದಿಕ್ಕಾಪಾಲಾಗಿ ಓಡಿಹೋಯಿತು. ರಾಣಾ ಪ್ರತಾಪ್ ಸಿಂಗ್ ಖಡ್ಗದ ಪ್ರಹಾರದ ಬಗೆಯನ್ನು ತಿಳಿದಂಥ ಅಕ್ಬರ್ ಕೂತಲ್ಲೇ ಬೆವತು ಹೋಗಿದ್ದ. ರಾಣಾ ಪ್ರತಾಪ್ ಸಿಂಗರ ಕ್ಷಾತ್ರ ತೇಜಸ್ಸು, ಅವರ ಶಕ್ತಿ ಮತ್ತು ದೇಹದಾಢ್ಯದ ಬಗ್ಗೆ ನಮ್ಮ ಮಕ್ಕಳೆಲ್ಲರಿಗೂ ಗೊತ್ತಾಗಬೇಕು. ಅಂತಹ ಶಕ್ತಿ ಸಾಮರ್ಥ್ಯ ನಮ್ಮ ಮಕ್ಕಳಲ್ಲೂ ಮೂಡಬೇಕೆಂದು ಆಶಿಸುತ್ತಾ, ಈ ವಿಷಯ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಅನುಸರಿಸಿ.